ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಂದುಬಿಟ್ಟು ಬುಧವಾರ, ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಫುಲ್ಲು ಹಬ್ಬ ಇತ್ತಲ್ವ. ಅದಕ್ಕೋಸ್ಕರ ಬುಧವಾರ ಅಂದರೆ ಮನೇಲೆಲ್ಲ ಸ್ವೀಟ್ ಮಾಡಿದರು. ಚಿಕ್ಕಮ್ಮಂತಿ ಸರಿ ಹಬ್ಬ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ನನಗೋಸ್ಕರ. ಆದರೂ ಕೂಡ ನೆಂಟರೆಲ್ಲ ಬಂದಿದ್ದರು, ಬೇಡ ಮಾತ್ರ ಎಲ್ಲ ಮಾಡಬೇಡ, ಮಾಡು ಏನಾಗಲ್ಲ, ಮಕ್ಕಳು ಬೇರೆ ಇದ್ದಾರೆ, ನನಗೋಸ್ಕರ ನೀನು ಯಾಕೆ ಇದು ಮಾಡ್ತೀಯ ಅಂತ ಹೇಳಿ ಹಾಗೆ ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿಬಿಟ್ಟು ಹಬ್ಬ ಮಾಡಿಸಿದ್ವಿ. ಇಲ್ಲಾಂದರೆ ಅವರು ಏನು ಸ್ವೀಟ್ ಏನು ಮಾಡೋದು ಬೇಡ, ಸಿಂಪಲಾಗಿ ಸುಮ್ಮನೆ ಮಾಮೂಲಿ ಪೂಜೆ ಎಲ್ಲ ಮಾಡಿದ್ರೆ ಆಯ್ತು ಅಂತ ಕೂಡ ಫಿಕ್ಸ್ ಆಗಿದ್ರು. ಇನ್ನು ಫೈನಲಿ ನನ್ನ ತಂಗಿಯವರೆಲ್ಲ ಬಂದಿದ್ದರು. ಬಂದುಬಿಟ್ಟು ಇನ್ನು ಬೇಳೆಗೆ ಹಾಕಿದ್ರು, ಕರಿಗಡುಬು ಎಲ್ಲ ಮಾಡ್ತಾಯಿದ್ರು. ನಾನಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನಿಜವಾಗ್ಲೂ. ಯಾರಿಗೂ ಬೇಡಪ್ಪ ಇಂಥ ಕಷ್ಟ ಅಂತಲೇ ಅನಿಸುತ್ತೆ. ಹೊಟ್ಟೆ ನೋವಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ. ನಾನಂತೂ ಫುಲ್ಲು ವೀಕ್ ಆಗಿಬಿಟ್ಟಿದೆ, ಫುಲ್ಲು ಸುಸ್ತು ಕೂಡ ಆಗಿಬಿಟ್ಟಿದೆ. ಏನೋ ಒಂದು ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ, ಮಾಡ್ತಾನೂ ಇರಲಿಲ್ಲ. ಸುಮ್ಮನೆ ಒಂದು ಮೂಲೆಯಲ್ಲಿ ಚಾಪೆ ಹಾಕ್ಕೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಇನ್ನು ಅಂಗಡಿ ಕೂಡ ಕ್ಲೋಸ್ ಮಾಡಿದ್ದೆ, ಅಷ್ಟು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೆ ನಾನು. ಇನ್ನು ಎಲ್ಲ ಕೂಡ ಚಿಕ್ಕಮ್ಮ ಅವರೆಲ್ಲ ಕೆಲಸ ಮಾಡ್ಕೊತಾ ಇದ್ರು. 1-2 ದಿನ ಅಂತೂ ನರಕನೇ ಅನ್ಭೋಗಿಸ್ಬಿಟ್ಟೆ ಅಂತ ಹೇಳ್ಬೋದು ನಿಜವಾಗ್ಲೂ. ಇನ್ನು ಎಲ್ಲ ಅಂದರೆ ಹಬ್ಬದ ಅಡುಗೆ ಎಲ್ಲ ಆಯಿತು. ನಾನಂತೂ ಸುಮ್ಮನೆ ಕುತ್ಕೊಂಡು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ನನ್ನ ಕೈಯಲ್ಲಿ ಆಗ್ತಾನೇ ಇರಲಿಲ್ಲ ಹೇಳ್ಬೇಕಂದ್ರೆ ನಿಜವಾಗ್ಲೂ. ಅವರೆಲ್ಲ ಮಾತಾಡಿಸ್ತಾಯಿದ್ರು, ಆದರೂ ಕೂಡ ನಂಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಸುಮ್ಮನೆ ನಾನು ತಿನ್ಕೊಂಡಿದ್ದೆ ಅಷ್ಟೇ. ಇದು ನೆಕ್ಸ್ಟ್ ಡೇ ಗುರುವಾರ ಬೆಳಗ್ಗೆ. ಇನ್ನು ಅಂದರೆ ಕರಿಗಡುಬು, ಬೇಳೆ ಸಾರು ಎಲ್ಲ ಇತ್ತು. ಆದರೂ ಕೂಡ ಮುದ್ದೆ ತಿನ್ನಬೇಕಂತ ಆಸೆ ಅಷ್ಟೇ. ಮನೇಲಿ ಏನೇ ಹಬ್ಬದ ಅಡುಗೆ ಮಾಡಿದ್ರು ಕೂಡ ಹಳ್ಳಿ ಕಡೆ ಅಂತೂ ಕಂಪಲ್ಸರಿ ಎಷ್ಟು ವೆರೈಟಿ ಅಡುಗೆ ಮಾಡಿದ್ರು ಕೂಡ ಮುದ್ದೆ ಇರಲೇಬೇಕು ಅವ್ರಿಗೆ. ಒಂದು ಟೈಮ್ ತಿಂತಾರಷ್ಟೇ, ಆಗಲೇ ಇನ್ನೊಂದು ಟೈಮ್ ತಿನ್ನೋಕ್ಕೆ ಇಷ್ಟಪಡಲ್ಲ ಯಾರಾದರೂ ಅಷ್ಟೇ. ಇನ್ನು ಚಿಕ್ಕಮ್ಮ ನನಗಂತೂ ಮುದ್ದೆ ಬೇಕೇ ಬೇಕು ಅಂತ ಹೇಳ್ತಾಯಿದ್ರು. ಇನ್ನು ನನ್ನ ತಂಗಿ ಕೂಡ ಮುದ್ದೆಗೆ ಇಟ್ಟಿದ್ಲು, ನಾನು ಸ್ವಲ್ಪ ನೋಡ್ಕೊತಾ ಇದ್ದೆ ಅಷ್ಟೇ. ಬದನೆಕಾಯಿ ಮತ್ತು ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಬಿಟ್ಟು ಬದನೆಕಾಯಿ ಬಜ್ಜಿ ಮಾಡಿ ಮುದ್ದೆ ಮಾಡೋಣ ಅಂತ ಕೂಡ ಇಟ್ಟಿದ್ಲು. ಇನ್ನು ಈ ಕಡೆ ಬಳೆಯವರು ಬಂದಿದ್ದರು. ಹಬ್ಬ ಅಂದಮೇಲೆ, ಗೌರಿ ಹಬ್ಬ ಅಂದಮೇಲೆ ಬಳೆಯವರು ಮಾಮೂಲಿ ಬರ್ತಾ ಇರ್ತಾರಲ್ವ, ಮತ್ತು ಹೆಣ್ಮಕ್ಳಿಗೂ ಕೂಡ ಬಳೆ ತೊಡಿಸ್ಬೇಕು. ಇನ್ನು ನಮ್ಮ ಅತ್ತಿಗೆ ಕೂಡ ನಾನು ತೊಡಿಸ್ತೀನಿ ಅಂತ ಹೇಳಿ ಕುಂದಿರ್ಸಿದ್ದೆ, ಸೆಲೆಕ್ಟ್ ಮಾಡು ಅಂತ ಹೇಳ್ತಾ ಇದ್ದೆ. ನನ್ನ ತಂಗಿ ಆಗಲೇ ಮುಂಚೆನೇ ಹಾಕ್ಸ್ಕೊಂಡಿದ್ಲು. ಇನ್ನು ನನ್ನ ಕೈಯಲ್ಲಂತೂ ಫುಲ್ಲು ಬಳೆ ಇದ್ದು ನಾನು ಹಾಕ್ಸ್ಕೊಳ್ಳಿಲ್ಲ. ಇನ್ನು ಕೈ ತುಂಬ ಬಳೆ ಇದ್ದು ಸುಮ್ಮನೆ ಇನ್ನೂ ಒಡೆದೋಗಿಲ್ಲ ಏನಿಲ್ಲ, ಇನ್ನು ಯಾಕೆ ಹಾಕ್ಸ್ಕೊಳ್ಳೋಣ, ನೆಕ್ಸ್ಟ್ ಯಾವಾಗಾದ್ರೂ ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಇನ್ನು ಸುಮ್ಮನೆ ಆದೆ. ಇನ್ನು ನನ್ನ ತಂಗಿ ನಮ್ಮ ಅತ್ತಿಗೆ ಅವ್ರು ಮಾತ್ರ ಹಾಕ್ಸ್ಕೊಂಡ್ರು. ಇನ್ನು ನಮ್ಮ ತಂಗಿ ಮಕ್ಕಳವರೆಲ್ಲ ಹಾಕ್ಸ್ಕೊಂಡ್ರು. ಇನ್ನು ಮುದ್ದೆ ಕೂಡ ಇಟ್ಟಿದ್ಲು, ಮುದ್ದೆ ಎಲ್ಲ ಮಾಡಿ. ಇನ್ನು ಚಿಕ್ಕಮ್ಮಂತೂ ಒಂದು ಕೆಲಸ ಮಾಡೋಕ್ಕೂ ಬಿಡಲಿಲ್ಲ ನನಗೆ. ನಾನು ಏನಾದರೂ ಮಾಡ್ತೀನಿ ಅಂದರೂ ಕೂಡ ಬೇಡ ಅಂತ ಸುಮ್ಮನೆ ಇದು ಮಾಡ್ತಾಯಿದ್ರು. ಇನ್ನು ಬಿಡು ಯಾಕೆ ಅಂತ ಹೇಳಿ ಇನ್ನು ಸ್ವಲ್ಪ ಏನು ಪಾತ್ರೆ ಏನು ತೊಳೆಯೋಕ್ಕೆ ಬಿಡಲಿಲ್ಲ ನನಗೆ. ನಾವೆಲ್ಲ ಮಾಡ್ತೀವಿ, 1-2 ದಿನ ಸುಮ್ಮನೆ ಆರಾಮಾಗಿರು, ಯಾಕೆ ತಲೆ ಕೆಡ್ಸ್ಕೊತೀಯ, ಮಾಡೋದು ಇದ್ದೇ ಇರುತ್ತೆ ಅಂತ ಹೇಳಿ ಅವರು ಸುಮ್ಮನೆ ನನಗೆ ಇದು ಮಾಡಿದ್ರು. ಇನ್ನು ನಾನು ಸ್ವಲ್ಪ ಪರವಾಗಿರಲಿಲ್ಲ, ಬೆಟರ್ ಅಂತ ಅನ್ನಿಸ್ತು. ಇನ್ನು ಅಂಗಡಿ ಕೂಡ ಬಾಗಿಲು ತೆಗ್ದಿದ್ದೆ. ಇನ್ನು ಹಬ್ಬ ಟೈಮ್ ಬೇರೆ ಅಲ್ವಾ, ಸುಮ್ಮನೆ ಬಾಗಿಲು ಹಾಕ್ಕೊಂಡು ಏನಿರೋದು, ಸ್ವಲ್ಪ ಚೆನ್ನಾಗಿದ್ದೀನಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಅಂಗಡಿ ನೋಡ್ಕೊಂಡಿದ್ದೆ. ಇನ್ನು ಈ ಕಡೆ ನೋಡ್ತಾ ಇರ್ಬೋದು, ನಾವು ಈ ಥರ ಟೊಮೊಟೊ ಬಜ್ಜಿ ಅಂದರೆ ಬದನೆಕಾಯಿ ಬಜ್ಜಿ ಈ ಥರ ಮಾಡ್ತೀವಿ. ಏನಿಲ್ಲ, ಬೆಳ್ಳುಳ್ಳಿ, ಉಪ್ಪು ಮತ್ತು ಬೇಯಿಸಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಡೋದು, ಚೆನ್ನಾಗಿ ಈ ಥರ ಮ್ಯಾಶ್ ಮಾಡೋದು. ಕೈಯಲ್ಲಿ ಕ್ಯೂಚ್ತಾರೆ, ಲೋಟದಲ್ಲಿ ಕ್ಯೂಚ್ತಾರೆ. ನನ್ನ ತಂಗಿ ಈ ಥರ ಕ್ಯೂಚ್ತಾ ಇದ್ದಾಳೆ. ಹಸಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಕ್ಯೂಚ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹಸಿ ಈರುಳ್ಳಿ ಹಚ್ಚಾಕಬೇಕು. ಕೆಲವರು ಒಗ್ಗರಣೆ ಕೂಡ ಹಾಕ್ತಾರೆ, ಒಗ್ಗರಣೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋಕ್ಕೆ. ಮುದ್ದೆಗಾದರೆ, ಬಿಸಿ ಮುದ್ದೆಗಾದರೆ ನಾರ್ಮಲಾಗಿ ಹಸಿ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುದ್ದೆ ಕೂಡ ತೋಳಿಸಿದ್ಲು ಅವಳು. ಇನ್ನು ಮುದ್ದೆ ಕೂಡ ಆಗಿತ್ತು. ನೋಡ್ತಾ ಇರ್ಬೋದು ಇಷ್ಟು ಮುದ್ದೆ. ಚಿಕ್ಕಮ್ಮ ಅವರೆಲ್ಲ, ನಾನು ಕೂಡ ಬಿಸಿ ಮುದ್ದೆ ಊಟ ಮಾಡಿದೆ. ಬಟ್ ಬದನೆಕಾಯಿ ತಿನ್ನಲಿಲ್ಲ ಚಿಕ್ಕಮ್ಮ. ಬೇಡ, ಒಬ್ಬಟ್ಟು ಸಾರು ತಿನ್ನು, ಏನಾಗಲ್ಲ, ಬೇಳೆ ಸಾರಲ್ವ ಅದು, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು. ಇನ್ನು ನಾನು ಬದನೆಕಾಯಿ ಬಜ್ಜಿ ಎಲ್ಲ ನಾನು ಊಟ ಮಾಡಲಿಲ್ಲ. ಒಬ್ಬಟ್ಟು ಸಾರಲ್ಲಿ ಸ್ವಲ್ಪ ಬಿಸಿ ಮುದ್ದೆ ಊಟ ಮಾಡಿದೆ, ಮತ್ತು ಬಿಸಿನೀರು ಕೂಡ ಕುಡಿದೆ ನಾನು. ಯಾರೇ ಆಗಲಿ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಅಂದರೆ ಈ ಥರ ಆಗಬಾರ್ದು. ಬೈ ಚಾನ್ಸ್ ಹಂಗಾದರೂ ಕೂಡ ಒಂದು 2 ಮಂತ್ಸು, 3 ಮಂತ್ಸು, 1 ಮಂತ್ಸು ಎಕ್ಸ್ಟ್ರಾ ಅಂದರೆ ಈ ಥರ ಕನ್ಫರ್ಮ್ ಆಗಿ ಮಿಸ್ಕ್ಯಾರೇಜ್ ಆದರೆ ದಯವಿಟ್ಟು ಯಾರೇ ಆಗಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಅದು ಬಾಣಂತನ ಎಷ್ಟು ಮುಖ್ಯನೋ ಇದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಏನಿಲ್ಲ ಅಂದ್ರೂ 1-2-3 ದಿನ ಸುಮ್ಮನೆ ತುಂಬ ರೆಸ್ಟ್ ತೊಗೋಬೇಕು. ಮತ್ತು ಏನು ಸ್ವಲ್ಪ ಕೆಲಸ ಮಾಡಬಾರ್ದು. ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗೋವರೆಗೂ. ಮತ್ತು ನಾವು ಬಾಣಂತನದಲ್ಲಿ ಯಾವ ಥರ ಇರ್ತೀವೋ ಸ್ವಲ್ಪ ಗಂಜಿ ಮತ್ತು ಬಿಸಿ ಮುದ್ದೆ ಅದೆಲ್ಲ ತಿನ್ಕೊಂಡಿರಬೇಕು. ಕಂಪಲ್ಸರಿ ಕಿವಿಗೆ ಹತ್ತಿ ಎಲ್ಲ ಇಟ್ಕೊಬೇಕು, ಮತ್ತು ಸ್ವೆಟ್ರ್ ಕೂಡ ಹಾಕೋಬೇಕು, ತಲೆಗೂ ಕೂಡ ಕಟ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಚಿಕ್ಕಮ್ಮ ಕೂಡ ಅಷ್ಟೇ, ಸಾಯಂಕಾಲ ಆದ್ರಂತೂ ನಾನು ಕಟ್ಕೊಳ್ಳೇಬೇಕು.
ಅವರಂತೂ ಕಾಯ್ಕೊಂಡಿರ್ತಾರೆ ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸ್ವಲ್ಪ ಈ ಥರ ಆದರೂ ಸ್ವಲ್ಪ ಹುಷಾರಾಗಿರಿ, ಜಾಸ್ತಿ ಇದು ಮಾಡಬೇಡಿ ಅಂತ ಹೇಳ್ತೀನಿ ನಾನು. ಇನ್ನು ನಮ್ಮ ತಂಗಿ ಕೂಡ ಬಂದಿದ್ಲಲ್ವ, ಬಾಯಿ ಎಣ್ಣೆ ಹಚ್ತೀನಿ ಸುಮ್ಮನೆ ಹುಚ್ಚು ಥರ ಇದೆಯಾ ಅಂತ ಹೇಳ್ಬಿಟ್ಟು ಅವಳೇ ಕೊಬ್ಬರಿನ ತೊಗೊಂಬಂದು ಹಚ್ಚಿ ಸ್ವಲ್ಪ ತಲೆಯೆಲ್ಲ ಬಾಚಿದ್ಲು ನೀಟಾಗೆ. ಏನು ಮಾಡ್ಕೊಳ್ಳೋಕೆ ಕೂಡ ಇಂಟ್ರೆಸ್ಟ್ ಇರಲ್ಲ ನಮಗೆ, ಆದರೂ ಕೂಡ ಇನ್ನು ಹಬ್ಬ ಅಲ್ವಾ, ಎಣ್ಣೆ ಹಚ್ತೀನಿ ಸುಮ್ಮನೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಎಣ್ಣೆ ಹಚ್ಚಿ ನನಗೆ ಸ್ವಲ್ಪ ನೀಟಾಗಿ ಜಡೆ ಹಾಕಿದ್ಲು. ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು, ನಿಜವಾಗ್ಲೂ ಭಾರಿ ಹಬ್ಬ ಆಯಿತು. ತುಂಬ ಜನ ಬಂದಿದ್ರಂತೆ ದೇವಸ್ಥಾನದ ಹತ್ರ, ಮೆರವಣಿಗೆ ಅದೆಲ್ಲ. ನನಗಂತೂ ಕೇಳಿನೇ ಒಂಥರ ಖುಷಿ ಆಯಿತು. ನನಗೂ ಅದ್ರ ಇಷ್ಟ ಇಲ್ಲ ಅಂತ ಹೇಳಿ ನಾನು ಸುಮ್ಮನೆ ಅದೇ. ನಾನು ಹಬ್ಬ ಮಾಡಿದಿರೋದಕ್ಕೆ ನನ್ನ ತಂಗಿ ಕೂಡ ಎಲ್ಲಿಗೂ ಹೋಗಲಿಲ್ಲ. ಅವಳು ಕೂಡ ಒಳ್ಳೆ ಸೀರೆ ಉಟ್ಕೊಂಡು ಅವಳು ಕೂಡ ರೆಡಿ ಆಗಲಿಲ್ಲ. ಇನ್ನು ನಮ್ಮ ತಂಗಿ ಮಗಳ ನಮ್ಮ ಸಹನನ ಮತ್ತು ನಮ್ಮ ಬುಜ್ಜಮ್ಮನ ಮಾತ್ರ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಮಾಡಿ ಮಕ್ಕಳನ್ನ ಮಾತ್ರ ಕಳಿಸಿದ್ಲು ಅಷ್ಟೇ. ಎಲ್ಲರೂ ಕೂಡ ನನ್ನ ನೋಡಿಕೊಂಡು ನನಗೋಸ್ಕರ ಮನೆ ಹತ್ರನೇ ಇದ್ದರು. ಚಿಕ್ಕಮ್ಮ ಕೂಡ ಎಲ್ಲೆಲ್ಲೂ ಹೋಗಿರಲಿಲ್ಲ. ಇನ್ನು ನನ್ನ ತಂಗಿ ಬದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ಲು. ಸ್ವಲ್ಪ ಪಾತ್ರೆ ಕೂಡ ಇದ್ದು, ಪಾತ್ರೆ ಕೂಡ ತೊಳೆದು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅವಳು ಕೂಡ ಊರಿಗೆ, ಊರಲ್ಲೂ ಕೂಡ ಹಬ್ಬ ಇದೆ. ಇನ್ನು ನಾನು ಹೊರಡ್ತೀನಿ ಅಂತ ಕೂಡ ಸಾಯಂಕಾಲ ಟೈಮ್ ಹಂಗೆ ಹೋದ್ಲು. ಇನ್ನು ಚಿಕ್ಕಮ್ಮರು ಕೂಡ ಅಂದರೆ ಮಟನ್ನು ಚಿಕನ್ನು ಇತ್ತು, ಹಬ್ಬ ಬೇರೆ ಇತ್ತಲ್ವ. ಇನ್ನು ಅವರು ಕೂಡ ಚಿಕನ್ ಅದೆಲ್ಲ ತೊಗೊಂಡಿದ್ರು. ಚಿಕ್ಕಮ್ಮ ಮಾಡ್ತೀನಿ ಅಂತ ಹೇಳಿ ಮನೆ ಹತ್ರ ಕೂಡ ಬಂದರು. ನನಗೂ ಅಲ್ಲಿ ಇದ್ದು ಸ್ವಲ್ಪ ಬೇಜಾರಾಯಿತು, ಇಲ್ಲಾದರೂ ಬಂದು ನೋಡ್ಕೊಂಡು ಹೋಗೋಣ ಅಂತ ಹಿಂಗೆ ಬಂದೆ. ನನ್ನ ತಂಗಿ ಎದ್ದ ತಕ್ಷಣ ರಂಗೋಲಿ ಹಾಕಿದ್ಲೇನೋ, ಫುಲ್ಲು ಇದಾಗಿಬಿಟ್ಟಿದೆ. ಇನ್ನು ಖಾರ ರುಬ್ಬಕ್ಕೆಲ್ಲ ಚಿಕ್ಕಮ್ಮ ಬಂಡೆ ಎಲ್ಲ ತೊಳೆದಿತ್ತೇನೋ, ನೀರೆಲ್ಲ ಹೋಗಿತ್ತು. ಇನ್ನು ಫಸ್ಟ್ ನೀರೆಲ್ಲ ಕಾಯಿಸ್ಬಿಡ್ತೀನಿ ಕೋಳಿಗೆ ಅಂತ ಹೇಳಿ ನೀರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ನೋಡ್ತಾ ಇರ್ಬೋದು, ನೀರು ಕಾಯಿಸ್ತಾರೆ. ಚೆನ್ನಾಗಿ ಕಾಯಿಸ್ಬಿಟ್ಟು ಕೋಳಿ ತೊಗೊಬಂದು ಮಾಮೂಲಿ ಇರುತ್ತಲ್ಲ ಪ್ರೊಸೆಸ್ ಎಲ್ಲ ನಡೀತಾ ಇರುತ್ತೆ. ಇನ್ನು ಚಿಕ್ಕಮ್ಮ ಒಲೆಯಲ್ಲೇ ಮಾಡ್ತೀನಿ, ಒಳಗಡೆ ಬೇಡ ಅಂತ ಹೇಳಿ ಹೊರಗಡೆನೇ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ರು. ಇನ್ನು ಚಿಕ್ಕಪ್ಪ ನನ್ನ ತಂಗಿ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಓಕೆ ಫ್ರೆಂಡ್ಸ್, ಈ ಸಿಂಪಲ್ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ.